Hello and namaskara ಎಲ್ಲರಿಗೂ. ರೀಸೆಂಟ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದೆ ಆಯ್ತಾ. ನನಗೆ ಗೊತ್ತಿರೋರು ಯಾರು ಸಕ್ಸಸ್ಫುಲ್ ಪೀಪಲ್ ಇದ್ದಾರೋ ನನ್ನ ಲೈಫಲ್ಲಿ, ಅವ್ರ ಎಲ್ಲರ ಮಧ್ಯದಲ್ಲೂ ಒಂದು ಕಾಮನ್ ಟ್ರೇಟ್ ಇತ್ತು. ಅದೇನು ಗೊತ್ತಾ? ಆಲ್ ಆಫ್ ದೆಮ್ ಹ್ಯಾವ್ ಹ್ಯಾಡ್ ಸಮ್ ಹಾಬಿ ಆರ್ ದಿ ಅದರ್ ವೈಲ್ ಗ್ರೋಯಿಂಗ್ ಅಪ್. ಅಂದ್ರೆ ಚಿಕ್ಕ ವಯಸ್ಸಿಂದಾನು ಅವ್ರು ಏನೋ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಅವ್ರ ಸ್ಕೂಲ್ ಬಿಟ್ಟು ಅದು ಬಿಟ್ಟು ಇನ್ನೂ ಏನೋ ಮಾಡ್ತಾನೆ ಇದ್ರು ಲೈಫಲ್ಲಿ. ಅಂಡ್ ನಾನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಏನ್ ಅಷ್ಟು ಸ್ಪೆಷಲ್ ಈ ಹಾಬೀಸ್ ಬಗ್ಗೆ ಅಂತ. ಐ ರಿಯಲೈಸ್ ದಟ್ ಹಾಬೀಸ್ ಆರ್ ದ ಒನ್ ಥಿಂಗ್ ವೇರ್ ನಾವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಮೇಲೆ ಫೋಕಸ್ ಮಾಡ್ತೀವಿ. ಏನಂಗಂದ್ರೆ, ಯಾವ್ದಾದ್ರು ಸ್ಪೋರ್ಟ್ ಕಲಿತಿದ್ರೆ ನಾವು ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಈ ಸ್ಪೋರ್ಟ್ ಹಿಂಗಿದೆ, ಈ ರೂಲ್ಸ್ ಹಿಂಗಿದೆ ಅಂತ ಕೂತ್ಕೊಂಡು ಕಲಿಯಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆಡ್ತೀವಿ. ಅಥವಾ ಮ್ಯೂಸಿಕ್ ಕಲಿತಿದ್ರೆ, ಡಾನ್ಸ್ ಕಲಿತಿದ್ರೆ ಸ್ವಲ್ಪ ನಾಲೆಜ್ ತಿಳ್ಕೊಳ್ತೀವಿ, ಬಟ್ ಮೋಸ್ಟ್ ಆಫ್ ಇಟ್ ಕಮ್ಸ್ ಡೌನ್ ಟು ಹೇಗ್ ನಾವು ಆ ಸ್ಕಿಲ್ ನ ಅಪ್ಲೈ ಮಾಡ್ತೀವಿ ಅಂತ. ಸೊ ಹಾಬೀಸ್ ಟೀಚ್ ಯು ಸಮಥಿಂಗ್ ವಿಚ್ ನೋ ಟೆಕ್ಸ್ಟ್ ಬುಕ್ಸ್ ಕ್ಯಾನ್. ಅಂಡ್ ಅದು ನಮ್ಮ ಮೈಂಡ್ಗೆ ಒಂದು ಸಿಗ್ನಲ್ ಕೊಡತ್ತೆ ದಟ್ ಏನಿದ್ರು ಸರಿ, ನಾನೇನಾದ್ರೂ ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ, ಟ್ರೈ ಮಾಡ್ತಾನೆ ಇದ್ರೆ ನಾನು ಅದನ್ನ ಕಲಿಬಹುದು. ಅಂಡ್ ದಿಸ್ ಬಿಕಮ್ಸ್ ಅ ಟ್ರಾನ್ಸ್ಫರಬಲ್ ಸ್ಕಿಲ್. ಸೊ ಹಾಬೀಸ್ ಯಾರು ಚಿಕ್ಕ ವಯಸ್ಸಿನ ನಾನು ಮಾಡ್ತಾನೆ ಇದ್ರೋ ಅವರೆಲ್ಲ ಆಸ್ ಅಡಲ್ಟ್ಸು ಅಷ್ಟೇ ಹೊಸ ಹೊಸ ಟಾಪಿಕ್ಸ್, ಹೊಸ ಹೊಸ ಕಾನ್ಸೆಪ್ಟ್ಸ್, ಹೊಸ ಸ್ಕಿಲ್ಸ್ ನ ಈಸಿಯಾಗಿ ಕಲಿತಾರೆ. ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸ್ಟೂಡೆಂಟ್ಸ್ ಹೂ ಹ್ಯಾವ್ ಹಾಬೀಸ್ ಅವ್ರ ಸೆಲ್ಫ್ ಎಸ್ಟೀಮ್ ಇನ್ನೂ ಇಂಪ್ರೂವ್ ಆಗತ್ತೆ. ಯಾಕಂದ್ರೆ ಅವ್ರು ಬರೀ ಅವ್ರ ಮಾರ್ಕ್ಸ್ ನೋಡ್ಕೊಂಡ್ಬಿಟ್ಟು ನನ್ ಸೆಲ್ಫ್ ಎಸ್ಟೀಮ್, ನನ್ ಸೆಲ್ಫ್ ವರ್ತ್ ಎಲ್ಲ ನನ್ ಸಬ್ಜೆಕ್ಟ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗತ್ತೆ ಅಂತ ಅನ್ಕೊಳ್ಳಲ್ಲ. These are students who have other activities, other hobbies in their life, which also gives them a lot of joy and happiness. In fact, one recent study Harvard ಇಂದ ಗೊತ್ತಾಗಿದ್ದೇನು ಅಂದ್ರೆ, teenagers that have had extracurricular activities while growing up are more likely to become successful professionally ಮತ್ತೆ personally. ಸೊ ಮೋಸ್ಟ್ ಪೇರೆಂಟ್ಸ್ಗೆ ಓಕೆ ಫೈನ್, ಹಾಬೀಸ್ ಅಂತೂ ತುಂಬಾ ಇಂಪಾರ್ಟೆಂಟು ಅಂತ ಗೊತ್ತು, ಬಟ್ ಐ ಡೋಂಟ್ ಥಿಂಕ್ ಅವ್ರಿಗೆ ಫುಲ್ಲಿ ಇನ್ನೂ ಅರ್ಥ ಆಗಿದೆ. ಯಾಕಂದ್ರೆ ಇವಾಗ್ಲೂ ಅಷ್ಟೇ ಮೋಸ್ಟ್ ಪೇರೆಂಟ್ಸ್ ಏನ್ ಹೇಳ್ತಾರೆ ಗೊತ್ತಾ? ನೀನ್ 10th ಅಲ್ಲಿ ಇದೆಯಾ, ಇವಾಗಂತೂ ಕೋಚಿಂಗ್ ಹೋಗೋದ್ ನಿಲ್ಸು. ನೀನ್ ಸೆಕೆಂಡ್ PUC ಇದೆಯಾ, ಇವಾಗಂತೂ ನೀನ್ ಮ್ಯೂಸಿಕ್ ಕ್ಲಾಸ್ಗೆ ಹೋಗೋದ್ ನಿಲ್ಸು. ಮೋಸ್ಟ್ ಸ್ಟೂಡೆಂಟ್ಸ್ ಐ ನೋ ಅನ್ಫಾರ್ಚುನೇಟ್ಲಿ 10th ಅಥವಾ ಫಸ್ಟ್ PU ಸೆಕೆಂಡ್ PUC ಬಂದಾಗ ಅವ್ರದ್ದು ಏನೇನ್ ಆಕ್ಟಿವಿಟೀಸ್ ಇದೆಯೋ ಅದನ್ನೆಲ್ಲ ನಿಲ್ಲಿಸ್ತಾರೆ, ಸೊ ದಟ್ ದೇ ಕ್ಯಾನ್ ಸ್ಟಡಿ ಮೋರ್. ಬಟ್ ಫಸ್ಟ್ ಆಫ್ ಆಲ್, ಹೇಗೆ ಆಸ್ ಹ್ಯೂಮನ್ ಬೀಯಿಂಗ್ಸ್ ನಾವು ಇಡೀ ದಿವಸ ಹೇಗೆ ನಾವು ಬರೀ ಓದ್ತಾನೆ ಇರ್ತೀವಿ? ಅಂಡ್ ಸೆಕೆಂಡ್ಲಿ, ಅಷ್ಟು ಓದೋದು ಬೇಕಾಗಿದೆಯಾ ಈಗಿನ ಟೈಮಲ್ಲಿ? ಇನ್ಫ್ಯಾಕ್ಟ್ ನಾನು 10th ಬಂದಾಗ ನಂಗೆ ಎಲ್ಲರೂ ಹೇಳಕ್ ಶುರು ಮಾಡಿದ್ರು, ಇವಾಗ ಅಟ್ಲೀಸ್ಟ್ ಮೇ ಬಿ ಸ್ಟಾಪ್ ಮಾಡ್ತೀಯಾ ಆಡೋದು, ಇಂಪಾರ್ಟೆಂಟ್ ಇಯರ್ ಅಲ್ಲ, 10th ತುಂಬಾ ಓದೋದಿದೆ ಅಂತ. ಬಟ್ ನಾನಂತೂ ಕಂಟಿನ್ಯೂ ಮಾಡಿದೆ ಅದಕ್ಕೆ. 10th ಅಷ್ಟೇ, 12th ಅಷ್ಟೇ, ನ್ಯಾಷನಲ್ಸ್ ಆಡಿದೆ, ಎಷ್ಟೋ ವೀಕ್ಸ್ ಆಫ್ ಸ್ಕೂಲ್ ಮಿಸ್ ಮಾಡಿದೆ, ಬಾಸ್ಕೆಟ್ಬಾಲ್ ಬಂದೆಲ್ಲ, ಬೇರೆ ಏನೇನ್ ಆಕ್ಟಿವಿಟೀಸ್ ಇದ್ರು ಸರಿ ಸ್ಕೂಲಲ್ಲಿ ಅದನ್ನೆಲ್ಲದ್ರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ. ಅಂಡ್ ನನಗೆಲ್ಲರೂ ಹೇಳ್ತಿದ್ರು, ಅಯ್ಯೋ ಕ್ರೇಜಿ, ಹೇಗ್ ಓದ್ತ್ಯಾ, ಇದೆಲ್ಲ ಮಾಡ್ತಾನೆ ಇದ್ರೆ ಏನಾಗತ್ತೆ ನಿನ್ ಮಾರ್ಕ್ಸ್ಗೆ ಅಂತ. ಬಟ್ ದ ಟ್ರೂತ್ ಇಸ್, ನಾನ್ ಅನ್ಕೊಳ್ತಿದ್ದೆ, ಯಾಕಿರಲ್ಲ ಅನ್ಕೊಳ್ತೀರಾ ನಾನು ಓದಲ್ಲ ಅಂತ? ಓದೋ ಟೈಮಲ್ಲಿ ಓದ್ತೀನಿ, ಆಡೋ ಟೈಮಲ್ಲಿ ಆಡ್ತೀನಿ. ಸೊ ಎಲ್ಲರಿಗೂ ತುಂಬಾ ಒಂಥರ ಕನ್ಫ್ಯೂಷನ್ ಇತ್ತು, ಯಾಕೆ ಅವ್ರ ಪೇರೆಂಟ್ಸ್ ಏನು ಹೇಳ್ತಿಲ್ಲ ಅಂತ. ಅಂಡ್ ಐ ಥಿಂಕ್ ದ ಬೆಸ್ಟ್ ಥಿಂಗ್ ಮೈ ಪೇರೆಂಟ್ಸ್ ಡಿಡ್ ವಾಸ್, ಅವ್ರು ಫುಲ್ಲಿ ಟ್ರಸ್ಟ್ ಮಾಡಿದ್ರು ನನ್ನ. ಅಂಡ್ ಅವ್ರು ನನ್ನನ್ನು ಟ್ರಸ್ಟ್ ಮಾಡಿದಕ್ಕೆ ನನಗೂ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು ದಟ್ ಓಕೆ, ಅವ್ರು ನನಗೆ ಆಡಕ್ಕೆಲ್ಲ ಬಿಡ್ತಿದ್ದಾರೆ, ಸೊ ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ನಾನು 100% ಫೋಕಸ್ ಮಾಡ್ಬಿಟ್ಟು ಚೆನ್ನಾಗಿ ಬರೀಬೇಕು ಅಂತ. ಅಂಡ್ ಇನ್ ಬೋತ್ 10th ಮತ್ತೆ 12th ಐ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಅಂಡ್ ನನ್ನ ಫ್ರೆಂಡ್ಸು ಕೂಡ ಅಷ್ಟೇ, ಯಾರು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದ್ರು ಅವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಅಟ್ ದಿ ಏಜ್ ಆಫ್ 25 ನಾನು ಯೋಚನೆ ಮಾಡಿದಾಗ, ವಾಟ್ ಶೇಪ್ಡ್ ಮೀ ಟು ಬಿ ಲೈಕ್ ದಿಸ್ ಅಂತ, ಇಟ್ ಆಲ್ ಗೋಸ್ ಬ್ಯಾಕ್ ಟು ಮೈ ಸ್ಪೋರ್ಟ್, ಮೈ ಹಾಬಿ. ಹೌ ಟು ವರ್ಕ್ ವಿತ್ ಪೀಪಲ್, ಬೇರೆಯವ್ರ ಜೊತೆ ಹೇಗೆ ಕೆಲಸ ಮಾಡೋದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಇಷ್ಟಪಡ್ತೀನಿ, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳಕ್ ಇಷ್ಟಪಡಲ್ಲ, ಟೈಮ್ ಹೇಗ್ ಮ್ಯಾನೇಜ್ ಮಾಡೋದು, ನನ್ ಎಲ್ಲಾ ಡಿಫ್ರೆಂಟ್ ಆಕ್ಟಿವಿಟೀಸ್ ನಾನು ಹೇಗ್ ಬ್ಯಾಲೆನ್ಸ್ಡ್ ಆಗಿ ಪರ್ಫಾರ್ಮ್ ಮಾಡೋದು, ಪ್ರೆಷರ್ ಇದ್ದಾಗ ಹೇಗ್ ಚೆನ್ನಾಗಿ ಸ್ಟ್ರೆಸ್ ತಗೊಳ್ದೇನೆ ಪರ್ಫಾರ್ಮ್ ಮಾಡೋದು, ಫೇಲ್ ಆದಾಗ ಅದ್ರ ಜೊತೆ ಹೇಗೆ ಕೋಪ್ ಮಾಡೋದು, ಹೇಗೆ ಗ್ರೇಸ್ಫುಲ್ ಆಗಿ ಓವರ್ಕಮ್ ಮಾಡೋದು, ಇದೆಲ್ಲ ನಾನು ನನ್ನ ಹಾಬಿಯಿಂದಾನೇ ಕಲ್ತಿರೋದು. ಸೊ ನೀವು ಅಕಸ್ಮಾತ್ ಅನ್ಕೊಳ್ತಿದ್ರೆ, ಅಯ್ಯೋ ನಾನಂತೂ ಆಗ್ಲೇ ಅರೌಂಡ್ 15-16 ಇಯರ್ಸ್ ಓಲ್ಡು, ನನ್ನ ಹತ್ರ ಒಂದ್ ಹಾಬಿನೂ ಇಲ್ಲ ಅಂತ ಅನ್ಕೊಳ್ತಿದ್ರೆ, ದಟ್ ಈಸ್ ಓಕೆ. ಇಟ್ಸ್ ನೆವರ್ ಟು ಲೇಟ್. ನೀವು ಇವತ್ತು ಕೂಡ ಯಾವ್ದಾದ್ರು ಒಂದು ಹೊಸ ಹಾಬಿನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಯು ಓನ್ಲಿ ಸೆಟ್ ಅಂಡ್ ಥಿಂಕ್, ನನಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಅಂಡ್ ಈಗಿನ ಕಾಲದಲ್ಲಿ ಯು ಡೋಂಟ್ ಇವನ್ ನೀಡ್ ಟು ಗೋ ಟು ಎನಿ ಕ್ಲಾಸಸ್, ನೀವು ಆನ್ಲೈನೇ ಎಲ್ಲದನ್ನು ಕಲ್ತ್ಕೊಳ್ಬಹುದು. ಆಪರ್ಚುನಿಟಿ ಸಿಕ್ಕಿದ್ರೆ ಕ್ಲಾಸಿಗೆ ಹೋಗಿ, ಬಿಕಾಸ್ ದಟ್ಸ್ ವೆನ್ ಯು ವಿಲ್ ಲರ್ನ್ ವಿತ್ ಅದರ್ ಪೀಪಲ್. ಅಂಡ್ ನಿಮಗೆ ಆಲ್ರೆಡಿ ಯಾವ್ದಾದ್ರು ಹಾಬೀಸ್ ಇದ್ರೆ, ಸಮಥಿಂಗ್ ದಟ್ ಯು ಆರ್ ಪ್ಯಾಷನೆಟ್ ಅಬೌಟ್, ದೆನ್ ಡೆಫಿನೆಟ್ಲಿ ಕಂಟಿನ್ಯೂ ಮಾಡಿ. ತುಂಬಾ ಸ್ಟಡೀಸ್ ಇದೆ ಅಂತ ಕ್ವಿಟ್ ಮಾಡಕ್ ಹೋಗ್ಬೇಡಿ. ಮೇ ಬಿ ನೀವು ಅದಕ್ಕೆ ಎಷ್ಟು ಟೈಮ್ ಕೊಡ್ತಾ ಇದೀರೋ ಅದನ್ನ ರೆಡ್ಯೂಸ್ ಮಾಡ್ಕೊಳ್ಬಹುದು, ಬಟ್ ಡೋಂಟ್ ಎವರ್ ಗಿವ್ ಅಪ್ ಆನ್ ಯೋರ್ ಹಾಬೀಸ್.
And ಈಗಿನ ಟೈಮಲ್ಲಿ ದಿಸ್ ಹಾಬಿ ಮೇ ಈವನ್ ಎಂಡ್ ಅಪ್ ಬಿಕಮಿಂಗ್ ಅ ಕರಿಯರ್ ಲೇಟರ್ ಆನ್ ಇನ್ ದ ಫ್ಯೂಚರ್. ಶ್ರೇಯಾ, ನೀನ್ ನಿಮ್ ಹಾಬೀಸ್ ಅಂತ ಹೇಳ್ತಾ ಇದೀಯ ಅಲ್ವಾ? ನೀನ್ ಇವಾಗ ಕೆಲ್ಸದ ಜೊತೆನೂ ಏನಾದ್ರೂ ಹಾಬೀಸ್ ಇಟ್ಕೊಂಡಿದ್ಯಾ ಏನು? ಎಸ್, ಇವಾಗ ನನ್ನ ಫೇವ್ರೆಟ್ ಹಾಬಿ ಅಂದ್ರೆ ಕ್ಯಾಲಿಸ್ಥೆನಿಕ್ಸ್. ಕ್ಯಾಲಿಸ್ಥೆನಿಕ್ಸಾ? ಹಂಗಂದ್ರೆ ಏನು? ಬನ್ನಿ ತೋರಿಸ್ತೀನಿ. ಸೊ ನೀವು ಕೂಡ ನಿಮ್ಮ ಹಾಬೀಸ್ ಏನು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.